ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೃದ್ಧಿ ಮೇಕಪ್ ಸ್ಟುಡಿಯೋ. ಇವತ್ತು ಒಂದು ಈಸಿ ರೆಸಿಪಿ ಆ್ಯಂಡ್ ಒಂದು ಯೂಸ್ಫುಲ್ ಆಗಿರೋ ರೆಸಿಪಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಏನಪ್ಪಾ ಅಂತಂದ್ರೆ ಇಡ್ಲಿ ದೋಸಾ ಬ್ಯಾಟರ್ದು ಪ್ರೀಮಿಕ್ಸ್. ಮೊದಲಿಗೆ ನಾನಿಲ್ಲಿ 2 ಕಪ್ ಆಗೋಷ್ಟು ಇಡ್ಲಿ ಅಕ್ಕಿ ತಗೊಂಡಿದ್ದೀನಿ. ಅದಕ್ಕೆ 2 ಕಪ್ ಅಕ್ಕಿಗೆ 3/4 ಕಪ್ ಆಗೋಷ್ಟು ಉದ್ದಿನಬೇಳೆ, 1/4 ಕಪ್ ಆಗೋಷ್ಟು ಅವಲಕ್ಕಿ, ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಮೆಂತೆ, ಇದಿಷ್ಟನ್ನು ಹಾಕೊಂಡು ಚೆನ್ನಾಗಿ ತೊಳ್ಕೋಬೇಕು. ಈ ತರ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಇವಾಗ ವರ್ಕಿಂಗ್ ಲೇಡೀಸ್ ಅಂತಂದ್ರೆ ನಮ್ಗೆ ಇಡ್ಲಿ ಅಂದ್ರೆ ಅಕ್ಕಿ ನೆನ್ಸಿಟ್ಕೊಂಡು ಮಾಡ್ಕೊಳ್ಳೋದು ಕಷ್ಟ ಆಗತ್ತೆ. ಒಂದೊಂದ್ಸಲ ನಾವು ಇಡ್ಲಿ ದೋಸೆ ಮಾಡ್ಕೋಬೇಕು ಅಂತ ಅನ್ಕೋತೀವಿ, ಅಕ್ಕಿ ನೆನ್ಸಿಡೋದೇ ಮರ್ತೋಗ್ಬಿಟ್ಟಿರ್ತೀವಿ. ಸೊ ಹಾಗಾಗಿ ಆ ತರ ಸಿಚುವೇಶನ್ ಅಲ್ಲಿ ಈ ತರ ಮಾಡಿಟ್ಕೊಂಡ್ರೆ ನಮ್ಗೆ ಈಸಿಯಾಗಿ ಇಡ್ಲಿ ದೋಸೆ ಮಾಡ್ಕೋಬಹುದು. ಸೊ ಈ ತರ ಚೆನ್ನಾಗಿ ವಾಶ್ ಮಾಡ್ಕೊಂಡಾದ್ಮೇಲೆ ಒಂದು ಬಟ್ಟೆನಲ್ಲಿ ಹಾಕೊಂಡು ಮನೆ ಒಳಗಡೆನೆ ಒಂದು ಅರ್ಧ ಗಂಟೆ ರೂಮ್ ಟೆಂಪರೇಚರ್ ಅಲ್ಲೇ ಡ್ರೈ ಮಾಡ್ಕೋಬೇಕು. ಸೊ ಅದು ಚೆನ್ನಾಗಿ ಡ್ರೈ ಆದ್ಮೇಲೆ ನಾವಿಲ್ಲಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಅಲ್ಪ ಸ್ವಲ್ಪ ಮಾಯಿಶ್ಚರ್ ಏನಾದ್ರೂ ಇದ್ರೆ ಅದು ಕೂಡ ಈ ತರ ಡ್ರೈ ರೋಸ್ಟ್ ಮಾಡ್ಕೊಳ್ಳೋದ್ರಿಂದ ಹೊರಟೋಗುತ್ತೆ. ಸೊ ಈ ತರ ಡ್ರೈ ರೋಸ್ಟ್ ಆದ್ಮೇಲೆ ಮಿಕ್ಸಿಗೆ ಹಾಕೊಂಡು ಪುಡಿ ಮಾಡ್ಕೊಂಡ್ರೆ ನಮ್ಮ ಇಡ್ಲಿ ದೋಸಾ ಬ್ಯಾಟರ್ ಪ್ರೀಮಿಕ್ಸ್ ರೆಡಿ ಆಗುತ್ತೆ. ನಮ್ಗೆ ಬೇಕಾದಾಗ ಎಷ್ಟು ಬೇಕೋ ಅಷ್ಟು ತಗೊಂಡು ನಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿಯಾಗಿ ಮಿಕ್ಸ್ ಮಾಡಿಟ್ಕೊಂಡು ಒಂದು 3 ರಿಂದ 4 ಗಂಟೆಗಳ ಕಾಲ ಬಿಟ್ರೆ ಚೆನ್ನಾಗಿ ಫರ್ಮೆಂಟೇಶನ್ ಆಗಿರುತ್ತೆ. ನಾವು ಈಸಿಯಾಗಿ ಇಡ್ಲಿ ದೋಸೆ ಮಾಡ್ಕೋಬಹುದು. ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟು ಸಾಫ್ಟ್ ಆಗಿ, ಹಾಗೆ ದೋಸೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಅಂದ್ಬಿಟ್ಟು. ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.